ಎವ್ರಿ ಡೇ ಸರ್ ನಾವು ಪ್ರತಿಯೊಂದು ಸರಿ ಹೇಳ್ತೀವಿ ಸರ್, ಇಲ್ಲಿ ರೋಡ್ ಬರೋಬರ್ ಇಲ್ರಿ, ಇಲ್ಲಿ ರ್ಯಾಶಾಗಿ ತರಬೇಡ್ರಿ ಅಂತ ಹೇಳ್ತೀವಿ, ಅಂದ್ರೂ ಕೇಳಂಗಿಲ್ಲ ಸರ್ ಯಾರು. ಈ SRN ಮೈತದವ್ರದಾರ ಭಾಳ ಓವರ್ ಆಗಿಬಿಟ್ಟದ ಸರ್, ಇದು ಭಾಳ ಓವರ್ ಆಗಿಬಿಟ್ಟದ್ರಿ. ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ಸಂಚಿಕೆಗೆ ತಮ್ಮನ್ನು ಸ್ವಾಗತ ಕೋರುತ್ತೇನೆ. ಕಲಬುರಗಿ ನಗರದಲ್ಲಿ ಖಾಸಗಿ ಶಾಲೆ ಕಾಲೇಜುಗಳ ದರ್ಬಾರ ನಡೆದಿದೆ. ಇದರಲ್ಲಿ ಎರಡು ಮಾತಿಲ್ಲ. ಏನು ದರ್ಬಾರ ಅಂದರೆ ಮಕ್ಕಳನ್ನು ಬಸ್ಸಿನಲ್ಲಿ ಕೊಂಡೊಯ್ಯತಕ್ಕಂಥ ಸಂಪ್ರದಾಯ ಸಂಪೂರ್ಣವಾಗಿ ನಮ್ಮ ಕಲಬುರಗಿನಲ್ಲಿದೆ. ಅದರಲ್ಲಿ ಪ್ರತಿಷ್ಠಿತ ಒಂದು ಶಾಲೆಯಾಗಿರ್ತಕ್ಕಂಥ SRN ಮೆಹ್ತಾ ಶಾಲೆಯ ನೂರಾರು ಬಸ್ಸುಗಳು, ಬಹುಶಃ ನಾವು ಒಮ್ಮೆ ಆ ಬಸ್ಗಳನ್ನು ನೋಡ್ಲಿಕ್ಕಾಗೋದಿಲ್ಲ, ಅಷ್ಟು ಸಂಖ್ಯೆಯಲ್ಲಿ ಆ SRN ಮೆಹ್ತಾ ಶಾಲೆ ಬಸ್ಗಳಿವೆ. ಇದು ಕೆಟ್ಟ ಅಂತ ನಾನು ಹೇಳ್ತಾ ಇಲ್ಲ, ಒಳ್ಳೆಯ ಬೆಳವಣಿಗೆನೇ, ಒಳ್ಳೆಯ ಶಾಲೆ ಇದೆ, ಶಿಕ್ಷಣ ಕೊಡ್ತಾರೆ, ಇರಬೇಕು. ಆದರೆ ಅಲ್ಲಿನ ಬಹುತೇಕ ಚಾಲಕರುಗಳು, ಬಸ್ಸಿನ ಚಾಲಕರುಗಳು ಅತಿರೇಕದಿಂದ ಮೆರೆಯುತ್ತಿದ್ದಾರೆ ಅಂತಕ್ಕಂಥ ಮಾತು ಇಡೀ ಕಲಬುರಗಿ ನಗರದ ಗಲ್ಲಿಯಲ್ಲಿಯೂ ಕೂಡ ಮಾತಾಡ್ತಾ ಇದ್ದಾರೆ. ಇದ್ಯಾಕೆ ಮಾತಾಡ್ತಾ ಇದ್ದಾರಪ್ಪ ಇವರು, ತಮ್ಮ ತಲೆಯಾಗಿ ಬರ್ಬೋದು. ನಿನ್ನೆ ತಾನೇ ಒಂದು ಘಟನೆ ನಡೀತು ಕಲಬುರಗಿ ನಗರದಲ್ಲಿ. ಒಂದು ಏರಿಯಾದಲ್ಲಿ SRN ಮೆಹ್ತಾ ಶಾಲೆಯ ಬಸ್ ಚಾಲಕ ಒಬ್ಬ ಕಂದನ ಮೇಲೆ ಬಸ್ಸನ್ನು ಹರಿಸಿ ಅತಿರೇಕ ಮೆರೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಹೇಳಿದ್ರು ಅಲ್ಲಿ ಅವರ ಪಾಲಕರು, ಆ ಮಗುವಿನ ತಾತ ಏನು ಹೇಳಿದ್ರು ಅಂದರೆ, ಇದು ಬಸ್ ಓಡಾಡಿಸಲಿಕ್ಕೆ ಅಷ್ಟು ಸರಿಯಾದ ರಸ್ತೆ ಅಲ್ಲ, ಯಾಕೆಂದರೆ ಇಲ್ಲಿ ಕಂಜೆಸ್ಟೆಡ್ ರಸ್ತೆ ಇದೆ, 20 ಫೂಟೋ 25 ಫೀಟೋ ರಸ್ತೆ ಇದೆ, ನೀವು ಜಾಸ್ತಿ ವೈಡ್ ರಸ್ತೆಯಲ್ಲಿ ನೀವು ಬಸ್ ಓಡಿಸಿ ನಾವು ಪರವಾಗಿಲ್ಲ ಅಂತಕ್ಕಂಥ ಮಾತು ಅವ್ರು ಹೇಳಿದ್ರು. ಅದು ಸತ್ಯನೇ. ನೀವು ಯಾವುದೇ ಶಾಲೆಯ ಆಡಳಿತ ಮಂಡಳಿಯವರು ಯಾವ ರಸ್ತೆಗೆ ಬಸ್ಸನ್ನು ಓಡಿಸಬೇಕಂಥದ್ದನ್ನು ನೀವು ನಿರ್ಧಾರ ಮಾಡಿ ರೂಟ್ ಮ್ಯಾಪ್ ಹಾಕಿ ನೀವು RTO ಅವರಿಂದ ಅನುಮತಿ ಪಡೆದುಕೊಳ್ಳಬೇಕು. RTO ಅವರು ಕೂಡ, RTO ಇದ್ದಾರಲ್ಲ, ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಇದರ ಮೇಲೆ ಲಕ್ಷ್ಯ ಇಡಬೇಕು. ಸಿಕ್ಕಲ್ಲಿ ಬಸ್ಸನ್ನು ಒಯ್ದು ಮಕ್ಕಳನ್ನು ಅವರು ಮನೆ ಬಾಗಿಲಿಂದ ತೆಗೆದುಕೊಳ್ಳೋದು ತಪ್ಪು. ಮಕ್ಕಳು ನಿಮ್ಮ ಶಾಲೆಗೆ ಬರದೇ ಇದ್ದರೂ ಕೂಡ ಪರವಾಗಿಲ್ಲ, ಅದಕ್ಕೆ ಒಂದು ಡಿಸಿಗ್ನೇಟೆಡ್ ಪ್ರೋಗ್ರಾಮ್ ಇರಬೇಕು ನಿಮ್ಮದು. ಇಲ್ಲಿ ಸ್ಟಾಪು, ಇಷ್ಟು ಮಕ್ಕಳು ಇಲ್ಲಿ ಬರಬೇಕು, ಮೇನ್ ರೋಡಲ್ಲಿ ಇರಬೇಕು. ಅದನ್ನೆಲ್ಲ ಬಿಟ್ಟು ಸಂಧಿ ಬಸ್ಸುಗಳನ್ನು ಓಡಿಸಿ ಸಣ್ಣ ಮಕ್ಕಳ ಪ್ರಾಣವನ್ನು ಬಲೆ ಪಡೆದು ನೀವು ಶಾಲೆ ನಡೆಸುವುದು ಅಷ್ಟು ಸರಿಯಾದ ಕೆಲಸ ಅಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸುತ್ತೇನೆ. ಒಂದು, SRN ಮೆಹ್ತಾ ಏನು ಆಡಳಿತ ಮಂಡಳಿ ಇದೆಯಲ್ಲ, ಈ ಆಡಳಿತ ಮಂಡಳಿ ಮುಲಾಜಿಲ್ಲದ ಆಡಳಿತ ಮಂಡಳಿ ಅಂತೂ ಕೇಳ್ಪಟ್ಟಿದ್ದೇನೆ. ಇವರು ತಮ್ಮ ಶಾಲೆ ಕಾಲೇಜಿನ ಫೀಯಲ್ಲಿ 1 ರೂಪಾಯಿನೂ ಕೂಡ ಯಾರು ಹೇಳಿದ್ರು ಕಡಿಮೆ ಮಾಡೋದಿಲ್ಲ. ಯಾವ ಮಂತ್ರಿನೇ ಹೇಳಿ, ಯಾವ ಸರ್ಕಾರ ಹೇಳಿ, ಯಾರು ಹೇಳಿದ್ರು ಕಡಿಮೆ ಮಾಡೋದಿಲ್ಲ. ಅಂದಾಗ ಇವರ ಬಳಿ ಮಾನವೀಯತೆ ಇದೆಯಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ಹಾಗಾದಾಗ ಒಬ್ಬ ಮಗುವಿನ ಪ್ರಾಣವನ್ನು ಬಲೆ ಪಡೆದಾಗ ಇದಕ್ಕೆ ನಿರ್ದಾಕ್ಷಿಣ್ಯ ಸರ್ಕಾರ ಕ್ರಮ ತೆಗೆದುಕೊಳ್ಬೇಕು, ಇವರಿಗೆ ಎಚ್ಚರಿಕೆ ಕೊಡಬೇಕು, ಇವರಿಗೆ ರೋಡ್ ಮ್ಯಾಪ್ ಕೊಡಬೇಕು. ಸಿಕ್ಕಲ್ಲಿ ಬಸ್ ಓಡಿಸಲಿಕ್ಕೆ ಅನುಮತಿ ಸರ್ಕಾರ ಕೊಡಬಾರ್ದು, ಇವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು. ಮತ್ತು ಏನೇನು ಚಾಲಕರಿದ್ದಾರಲ್ಲ, ಅಟ್ಟಹಾಸದಿಂದ ಮರಿತಿದ್ದಾರಲ್ಲ, ಇವರನ್ನು ಗುರುತಿಸಿ ಈ ಪೊಲೀಸ್ ಇಲಾಖೆ ತಮ್ಮ ಕಾನೂನಿನ ಕ್ರಮವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.